ನೋಡಿ ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ. ಅದ್ರ ರೈಟ್ ಅಲ್ಲೇ ಈ ಪಾರ್ಕ್ ಬರುತ್ತೆ. ಅಂದ್ರೆ ಗಂಗೆನ ಜಡೆಯಲ್ಲಿ ಹಿಡ್ಕೊಂಡಿರೋ ತರ ಸುಮಾರು ತರ ಗಿಡ ಮರ ಎಲ್ಲ ಇದೆ ಇಲ್ಲಿ. ನಾವು ನೋಡೇ ಇರಲ್ಲ ಅಂತವೆಲ್ಲ ಇದೆ ಶೋ ಗಿಡ. ಆ ಕಡೆ ನೀರ್ ಫಾಲ್ ಆಗೋ ತರ ಮಾಡಿರೋದು ನೋಡಿ, ವಾಟರ್ ಫಾಲ್ ತರ. ಬ್ಲ್ಯಾಕ್ ಕಲರ್ ಒಂದಿದೆ, ವೈಟ್ ಕಲರ್ ಒಂದಿದೆ. ಒಂದೇ ಒಂದು ದೊಡ್ಡ ಮೀನಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ಅದು. ನೀವು ತುಂಬಾ ಜನ ಇದು ನೋಡೇ ಇರಲ್ಲ ಈ ಪ್ಲೇಸ್. ಎಷ್ಟು ಚೆನ್ನಾಗಿದೆ ಇದು ನೋಡಿ. ಅಲ್ಲೆಲ್ಲ ಇದಿದೆ ಶಿಲೆಗಳು ಕೆತ್ತನೆ ಮಾಡಿರೋದು. ಇದು ಇಟ್ಕೆ ಕಲ್ ತರನೂ ಇಲ್ಲ, ಇದೇನು ಕಲ್ ಅಂತ ಗೊತ್ತಿಲ್ಲ. ಯಾರೆಲ್ಲ ಧರ್ಮಸ್ಥಳಕ್ಕೆ ಬಂದಿದ್ದೀರೋ ನೋಡಿಲ್ಲ, ನನ್ನ ವಿಡಿಯೋ ಮುಖಾಂತರ ನೋಡಿ ಫುಲ್ಲು. ಹಾಯ್, ಧರ್ಮಸ್ಥಳದ ಒಂದು ಬ್ಯೂಟಿಫುಲ್ ಪಾರ್ಕ್ ಇದೆ, ಬನ್ನಿ ಆ ಪಾರ್ಕ್ ಹೋಗಿ ನೋಡೋಣ. ನೋಡಿ ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ. ಅದ್ರ ರೈಟ್ ಅಲ್ಲೇ ಈ ಪಾರ್ಕ್ ಬರುತ್ತೆ. ಈ ಪಾರ್ಕ್ ನೇಮ್ ಬಂದು ಲಲಿತೋದ್ಯಾನ. ಈ ಪಾರ್ಕ್ ತುಂಬಾ ಜನ ಗೊತ್ತಿಲ್ಲ. ಇಲ್ಲಿ ಬಂದು ಧರ್ಮಸ್ಥಳ ನೋಡ್ತೀರಾ, ಮತ್ತೆ ಸ್ವಲ್ಪ ಜನ ಬಾಹುಬಲಿ ಹಿಲ್ಸ್ ನೋಡ್ತೀರಾ. ಮತ್ತೆ ಇಲ್ಲಿ ಇನ್ನ ತುಂಬಾ ಪ್ಲೇಸಸ್ ಇದೆ. ನಾನು ನಿಮ್ಗೆ ಅಣ್ಣಪ್ಪ ಸ್ವಾಮಿ ಟೆಂಪಲ್ ತೋರಿಸಿದೆ, ಅದೇ ರೀತಿ ಬಾಹುಬಲಿ ಹಿಲ್ಸ್ ತೋರಿಸಿದೆ. ಯಾರ್ಯಾರು ನೋಡಿಲ್ಲ ಅವ್ರು ನೋಡ್ಲಿ ಅಂತ ಇವತ್ತು ಈ ಪಾರ್ಕ್ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಪಾರ್ಕ್ ನೋಡಿದ್ರೆ ತುಂಬಾ ಕಡಿಮೆ ಜನ, ಯಾರಷ್ಟು ನೋಡಲ್ಲ. ಈ ಪಾರ್ಕ್ ತುಂಬಾ ಚೆನ್ನಾಗಿದೆ. ಇದು ಟೈಮಿಂಗ್ಸು ಸಾಯಂಕಾಲ 6 ಗಂಟೆವರೆಗೂ ಓಪನ್ ಇರುತ್ತೆ ನಂಗೆ ಗೊತ್ತಿರೋ ಪ್ರಕಾರ. ನೋಡಿ ಇಲ್ಲಿ ನಾವು ಬರ್ತಾನೆ ಇಲ್ಲೊಂದು ಶಿವ ಮೂರ್ತಿ ಇದೆ, ಅಂದರೆ ಗಂಗೆನ ಜಡೆಯಲ್ಲಿ ಹಿಡ್ಕೊಂಡಿರೋ ಥರ. ಇದು ನೈಟು ತುಂಬ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಇರುತ್ತೆ ಮತ್ತು ವಾಟರ್ ಫಾಲ್ ಇರುತ್ತೆ, ನೋಡೋದಕ್ಕೆ ಸಖತ್ತಾಗಿರುತ್ತೆ. ನೋಡಿ ಪಾರ್ಕ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಅಲ್ಲೇನೋ ಇದೆ, ಅದು ಕೃಷ್ಣ ರುಕ್ಮಿಣಿದು ಮಾಡಿದ್ದಾರೆ ಅಲ್ಲಿ. ಅದೇ ತರ ತುಂಬಾ ಶಿಲ್ಪಿಗಳು ಇಲ್ಲಿ ಮಾಡಿದ್ದಾರೆ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಬನ್ನಿ ನಿಮ್ಗೆ ಕ್ಲಿಯರ್ ಆಗಿ ಪೂರ್ತಿ ತೋರಿಸ್ತೀನಿ. ನೋಡಿ ಇದು ಗಿಡ ಎಲ್ಲ ನೀಟಾಗಿ ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಇಲ್ಲಿ ಧರ್ಮಸ್ಥಳ ನೋಡಿ, ನಿಮ್ಗೆ ಯಾರಕ್ಕಿನ್ನ ತುಂಬಾ ಟೈಮ್ ಇರುತ್ತೆ ಅಂದ್ರೆ ಬಸ್ ಬುಕ್ ಮಾಡಿರ್ತೀರ, ಆ ಬಸ್ಸು ಇನ್ನ ಸಾಯಂಕಾಲ ಇರುತ್ತೆ, ಅಷ್ಟೊತ್ತವರೆಗೂ ಏನ್ ಮಾಡೋದು ಅಂತ ನಿಮ್ಗೆ ಅನ್ಸುತ್ತೆ. ಅಂಥವರೆಲ್ಲ ಈ ಪಾರ್ಕಲ್ಲಿ ಬಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ನೋಡಿ ಇಲ್ಲಿ ನೀರು ಅಕ್ವೇರಿಯಂ ಇದೆ, ಇದ್ರೊಳಗೆ ಅಲೋ ಇಲ್ಲ. ಅದು ಫಿಶಸ್ಸು, ವೆರೈಟಿ ಆಫ್ ಫಿಶಸ್ ಅಲ್ಲಿ ಸಿಗುತ್ತೆ, ನೋಡ್ಬೋದು ನಾವು. ಅಂದರೆ ಅದರಲ್ಲಿ ನಮ್ಗೆ ಅಲೋ ಮಾಡಲ್ಲ, ಅಂದರೆ ಒಳಗೆ ನಾವು ಹೋಗ್ಬೋದು, ವೀಡಿಯೋ ಅಲೋ ಇಲ್ಲ, ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ಇನ್ನು ಮುಂದೆ ಹೋದರೆ ಅಲ್ಲೂ ಆಚೆಗಡೆನೂ ಫಿಶಸ್ ಇದೆ, ಬನ್ನಿ ಅದು ತೋರಿಸ್ತೀನಿ. ಮತ್ತು ಇಲ್ಲಿ ಗಿಡಗಳು ತುಂಬ ಸುಮಾರು ಥರ ಗಿಡ ಮರ ಎಲ್ಲ ಇದೆ ಇಲ್ಲಿ. ನಾವು ನೋಡೇ ಇರಲ್ಲ ಅಂಥವೆಲ್ಲ ಇದೆ ಶೋ ಗಿಡ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ, ಸೈಲೆಂಟು, ಯಾವುದೇ ಗಲಾಟೆ ಇರಲ್ಲ. ನೋಡಿ ಈ ಕಡೆ ಎಲ್ಲ ನಾವು ಅಲ್ಲೇನೋ ಇದೆ, ನಾವು ಸುತ್ತು ನೋಡಿದ್ರೆ ಬರೀ ಗಿಡಗಳೇ ಕಾಣಿಸೋದು, ಗಿಡ ಮರ ಕಾಣಿಸೋದು. ಮತ್ತೆ ಇಲ್ಲಿ ನೀರಿದೆ ನೋಡಿ, ಇಲ್ಲಿ ನೀರಲ್ಲಿ ಮೀನಿದೆ ಅನ್ನಲ್ಲ ನೋಡಿ, ಗೋಲ್ಡ್ ಫಿಶ್ ಇದೆ. ಮತ್ತೆ ತುಂಬಾ ತರ ಫಿಶಸ್ ಬಿಟ್ಟಿದ್ದಾರೆ ಇಲ್ಲಿ. ಆ ಕಡೆ ನೀರು ಫಾಲ್ ಆಗೋ ತರ ಮಾಡಿರೋದು ನೋಡಿ, ವಾಟರ್ ಫಾಲ್ ತರ, ಆ ಮೆಟ್ಲಿಂದ ನೀರು ಹರಿಯೋ ತರ. ಮತ್ತೆ ಆ ಕಡೆ ಒಂದು ಶಿವ ಮೂರ್ತಿ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲೂ ಮೀನು ಬಿಟ್ಟಿದ್ದಾರೆ, ಇಲ್ಲೂ ಗೋಲ್ಡ್ ಫಿಶ್ ಇದೆ. ನಮ್ಮ ಮನೇಲಿ ಫಿಶ್ ಟ್ಯಾಂಕ್ ಇದೆ. ಈ ಗೋಲ್ಡ್ ಫಿಶ್ ಎಷ್ಟಿದೆ ಇಲ್ಲಿ ನೋಡಿ, ಎಷ್ಟು ದೊಡ್ಡದಾಗಿದೆ. ಬ್ಲ್ಯಾಕ್ ಕಲರ್ ಒಂದಿದೆ, ವೈಟ್ ಕಲರ್ ಒಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಮೀನು, ಎಲ್ಲ ದೊಡ್ಡದಾಗಿದೆ. ನೋಡಿ ಅಲ್ಲೊಂದು ಶಿವಮೂರ್ತಿ ಇದೆ. ಮತ್ತು ಈ ಕಡೆ ಏನೋ ಮೀನಿದೆ. ಈ ಕಡೆ ಏನಂದರೆ ಒಂದೇ ಒಂದು ದೊಡ್ಡ ಮೀನಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ಅದು. ಅದನ್ನು ಈ ಕಡೆ ಯಾಕೆ ಸಪ್ರೇಟಾಗಿ ಬಿಟ್ಟಿದ್ದಾರೆ ಅಂದರೆ, ಆ ಕಡೆ ಬಿಟ್ಟರೆ ಅದು ಬೇರೆ ಮೀನುಗಳನ್ನ ತಿನ್ನುತ್ತೆ, ಅದನ್ನು ಈ ಕಡೆ ಸಪ್ರೇಟಾಗಿ ಬಿಟ್ಟಿದ್ದಾರೆ. ಇದಕ್ಕೆ ಆಗಲ್ಲ, ದೊಡ್ಡದಾಗಿದೆ ಈ ಕಡೆ ಇರೋ ಮೀನು. ಮತ್ತು ಡಸ್ಟ್ಬಿನ್ಸು ಇಕ್ಕಿದ್ದಾರೆ. ಇಲ್ಲಿ ಯಾರಾದರೂ ಬಂದರೆ ಕಸ ಅಲ್ಲಿ ಹಾಕ್ಬೇಡಿ ನೋಡಿ, ಈ ಥರ ಡಸ್ಟ್ಬಿನ್ ಸಿಕ್ಕಿರ್ತಾರೆ, ಅಲ್ಲಿ ಕಸ ಹಾಕಿ. ಯಾಕಂದರೆ ನೀಟಾಗಿ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ, ಅದನ್ನು ನಾವು ಹಾಳು ಮಾಡಿಕೊಡ್ದು. ನೋಡಿ ಇಷ್ಟು ಗಿಡ ಇದೆ, ಡೈಲಿ ನೀರು ಹಾಕ್ಬೇಕು ಅದಕ್ಕೆ ಇಲ್ಲಿ ಕೆಲಸದವ್ರು ಇರ್ತಾರೆ ಎನಿ ಟೈಮು. ಯಾಕಂದರೆ ಡೈಲಿ ಇದನ್ನು ಈ ಥರ ಮೇಂಟೈನ್ ಮಾಡಬೇಕಂದ್ರೆ ಈಸಿ ಅಲ್ಲ. ಡೈಲಿ ಕಟ್ಟಿಂಗ್ ಮಾಡಬೇಕು ಅಂದರೆ ಗಿಡಗಳು ಜಾಸ್ತಿ ಬೆಳ್ಕೊಂಡಿರೋ ಥರ ಕಟ್ಟಿಂಗ್ ಮಾಡಬೇಕು, ನೀರು ಬಿಡಬೇಕು, ಗಿಡ ಒಣಗಿರೋ ಥರ ಒಣಗಿ ಕುಡ್ದು ಆ ಥರ. ನೋಡಿ ನಾವು ನೋಡೋ ಅಂಥ ಪ್ಲೇಸಸ್ ಇಲ್ಲಿ ನಾವು ನೋಡೇ ಇರಲ್ಲ, ಅಂಥ ಗಿಡ ಮರ ಎಲ್ಲ ಇದೆ ಇಲ್ಲಿ. ಇವೆಲ್ಲ ಶೋ ಗಿಡಗಳು. ನೀವು ತುಂಬ ಜನ ಇದು ನೋಡೇ ಇರಲ್ಲ ಈ ಪ್ಲೇಸು, ಎಷ್ಟು ಚೆನ್ನಾಗಿದೆ ಇದು. ಮತ್ತು ಆ ಕಡೆ ಎಲ್ಲ ಪಾಟ್ಸ್ ಇದೆ ನೋಡಿ, ಇವೆಲ್ಲ ಶೋ ಗಿಡನೇ ನೋಡಿ. ಇಲ್ಲಿ ಆರಾಮಾಗಿ ಕುತ್ಕೊಳಕ್ಕೆ, ಬಿಸಿಲಿದ್ರೆ ಆರಾಮಾಗಿ ಹೋಗಲ್ಲಿ ಕುತ್ಕೊಬೋದು, ಎಷ್ಟು ಚೆನ್ನಾಗಿದೆ ನೋಡಿ ಇದು ಪಾರ್ಕು. ಹೂವಿನ ಗಿಡಗಳು ತುಂಬ ಇದೆ ಇಲ್ಲಿ. ಮತ್ತು ನಾವಿದು ಸುತ್ತಾಡೋದು ತುಂಬ ಇದೆ ಇದರಲ್ಲಿ. ಏನಂದರೆ ನಾವು ಆ ಕಡೆಯಿಂದ ಬದ್ರಲ್ಲ, ಇನ್ನು ಆ ಕಡೆ ಒಂದಿತ್ತು, ಆ ಕಡೆ ನಾನು ಹೋಗಿಲ್ಲ, ಹೋಗಿ ತೋರಿಸ್ತೀನಿ ರೀ. ಶೋ ಗಿಡಗಳು ಜಾಸ್ತಿ ಹಾಕಿದ್ದಾರೆ. ಇದು ಡೈಲಿ ಇಷ್ಟು ಚೆನ್ನಾಗಿ ಗಿಡ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಇದು ಗೊಬ್ಬರ ಎಲ್ಲ ಹಾಕಿರ್ತಾರೆ ನೋಡಿ. ಅಲ್ಲೆಲ್ಲ ಇದಿದೆ ಶಿಲೆಗಳು ಕೆತ್ತನೆ ಮಾಡಿರೋದು. ಇವೆಲ್ಲ ದೇವಸ್ಥಾನದ್ದೇ ಇರ್ತಾರೆ, ಅದನ್ನು ತಂದು ಇಲ್ಲಿ ಇಕ್ಕಿದ್ದಾರೆ. ಇದು ಮನೆಗಳು ನೋಡಿ, 3 ಒಂದೇ ಥರ ಮನೆಗಳಿದೆ ಇವು. ಇದು ಹಣ್ಣಿನ ಗಿಡಗಳು ಇಲ್ಲಿ ಹಾಕ್ಬೇಕಾಗಿತ್ತು, ಚೆನ್ನಾಗಿರೋದು. ಅಂದರೆ ಹಣ್ಣಿನ ಗಿಡ ಹಾಕಿದ್ರೆ ಏನಂದ್ರೆ ಇಲ್ಲಿ ಬರೋರೆಲ್ಲ ಕಿತ್ಕೊಂಡು ತಿಂತಾರೆ ನೋಡಿ. ಈ ಕಡೆ ಎಲ್ಲ ಪೂರ್ತಿ ಶಿಲೆಗಳು ಇಕ್ಕಿದ್ದಾರೆ,
ಎಲ್ಲ ದೇವ್ರ ಮೂರ್ತಿಗಳು ಇವೆಲ್ಲ ನೋಡಿ. ಈ ಪಕ್ಕದಲ್ಲಿ ಶೋ ಗಿಡಗಳು ಇದೆಯಲ್ಲ, ಇದು ನಾವು ಮನೆ ಹತ್ರ ಹಾಕಿದ್ರೆ ಅದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನಮ್ಮ ಮನೆ ಹತ್ರ ಬಂದೇ ಇಲ್ಲ ನೀಟಾಗ. ನಾವು ಒಂದನ್ನೇ ನೀಟಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಇವ್ರು ಇಷ್ಟೊಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಾವೀಗ ಆ ಕಡೆಯಿಂದ ಬಂದಿದ್ದು, ಈಗ ಈ ಕಡೆ ಹೋಗೋಣ ಬನ್ನಿ. ಯಾರೆಲ್ಲ ಈ ಪ್ಲೇಸ್ ನೋಡಿದ್ದೀರೋ ಅವರು ನನಗೆ ಕಮೆಂಟ್ ಮಾಡಿ. ಈ ಪಾರ್ಕ್ ಯಾರೆಲ್ಲ ನೋಡಿದ್ದೀರೋ ಅವರು ನೋಡಿ. ಇವೆಲ್ಲ ಶೋ ಗಿಡಗಳು ಇಲ್ಲಿ ಹಾಕಿದ್ದಾರೆ. ನೆಕ್ಸ್ಟ್ ಸತಿ ಯಾವ ಧರ್ಮಸ್ಥಳ ಬರ್ತಿರೋ ಪ್ಲೇಸ್ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೊಂದು ಬಾವಿ ಇದೆ. ಈ ಬಾವಿ ಕಲ್ಲು ನೋಡಿ, ಇದು ಇಟ್ಕೆ ಕಲ್ಲು ಥರನೂ ಇಲ್ಲ. ಇದೇನು ಕಲ್ಲು ಅಂತ ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ ಹೇಗಿದೆ ಈ ಕಲ್ಲು ನೋಡಿ. ಯಾವುದೋ ಹಳೆ ಬಾವಿ ಇದು ನೋಡಿ. ಕಲ್ಲು ಹೇಗಿದೆ ಇದು, ಯಾವುದೋ ಹಳೆ ಬಾವಿ ಇದು. ನೀವು ಬಂದರೆ ನೀವು ಮಿಸ್ ಮಾಡಬೇಡಿ, ಈ ಪ್ಲೇಸು ತುಂಬ ಚೆನ್ನಾಗಿದೆ ಪಾರ್ಕು. ಮತ್ತು ಯಾರೆಲ್ಲ ಧರ್ಮಸ್ಥಳಕ್ಕೆ ಬಂದಿದ್ದೀರೋ ನೋಡಿಲ್ಲ, ನನ್ನ ವಿಡಿಯೋ ಮುಖಾಂತರ ನೋಡಿ. ಫುಲ್ಲು ತುಂಬ ಚೆನ್ನಾಗಿದೆ ಪ್ಲೇಸು. ಕುತ್ಕೊಂಡು ರೆಸ್ಟ್ ತೊಗೊಳಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲ ತುಂಬ ಜನ ದೇವಸ್ಥಾನ ಮುಂದೆ ಕುತ್ಕೊತೀರಿ, ಅಲ್ಲಿ ಬದಲು ಇಲ್ಲಿ ಬಂದು ಆರಾಮಾಗಿ ರೆಸ್ಟ್ ಮಾಡ್ಬೋದು ನೋಡಿ. ಜನನೂ ತುಂಬ ಜನ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಸಾವಿರಾರು ಜನ ಬರ್ತಾರೆ, ಅದರಲ್ಲೊಂದು 5% ಬರ್ತಾರೇನೋ ಈ ಪಾರ್ಕ್ ನೋಡೋದಕ್ಕೆ. ಮತ್ತು ಫೋಟೋ ತೆಗಿಯೋದಕ್ಕೂ ಚೆನ್ನಾಗಿದೆ ಪ್ಲೇಸ್ ಇದು. ಇಂಥ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ನಾನು ಮಾಡ್ತಾ ಇರ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ನಾನು ಕುಕ್ಕೆಗೆ ಹೋಗ್ತೀನಿ. ನಾನು ನೆಕ್ಸ್ಟ್ ಜರ್ನಿ ಕುಕ್ಕೆ ನೋಡಿ. ಇಲ್ಲಿ ಏನೋ ಮಾಡಿದ್ದಾರೆ ಮೂರ್ತಿ, ಈ ಕಡೆ ಮೂರ್ತಿ ಏನೋ ಮಾಡಿದ್ದಾರೆ. ಅದೇ ನೆಕ್ಸ್ಟು ಕುಕ್ಕೆಗೆ ಹೋಗ್ತೀನಿ. ನೆಕ್ಸ್ಟು ಕುಕ್ಕೆ ಹೋಗೋಣ ದೇವಸ್ಥಾನಕ್ಕೆ.